ವಿಶ್ವ ಹಿಂದೂ ಪರಿಷತ್ ವೇದಿಕೆ ವತಿಯಿಂದ ಬುಡಕಟ್ಟು ಸಮುದಾಯದ ಯುವಕ ಹಾಗೂ ಯುವತಿಯರಿಗೆ ಉಚಿತ ಸಾಮೂಹಿಕ ವಿವಾಹ. ಮೈಸೂರು ಜಿಲ್ಲೆಯ 34 ಜೋಡಿ ಬುಡಕಟ್ಟು ಸಮುದಾಯದವರಿಗೆ ಉಚಿತ ಸಾಮೂಹಿಕ ವಿವಾಹವನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು. ಹುಣಸೂರು ತಾಲೂಕಿನ ಕೆಂಡಗಣ್ಣೇಶ್ವರ ಗದ್ದುಗೆಯ ಇತಿಹಾಸ ಪ್ರಸಿದ್ಧ ಶ್ರೀ ಕೆಂಡಗಣ್ಣೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ವೇದಿಕೆ ಹಾಗೂ ಎಸ್ಎಸ್ ಫೌಂಡೇಶನ್ ಬೆಂಗಳೂರು ವತಿಯಿಂದ ಆಯೋಜಿಸಿದ್ದ ಸಾಮೂಹಿಕ ವಿವಾಹದಲ್ಲಿ 34 ಬುಡಕಟ್ಟು ಸಮುದಾಯದ ಜೋಡಿಗಳ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಸುಮಧುರ ಸುಂದರ ಗಳಿಗೆ ನಡೆದಿದೆ. ಹಿಂದೂ ಸಂಪ್ರದಾಯದಂತೆ ಗದ್ದಿಗೆ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿ ಲಕ್ಷ್ಮಣ ತೀರ್ಥ ನದಿಯಲ್ಲಿ ಗಂಗೆ ಪೂಜೆಯನ್ನ ನೆರವೇರಿಸಿ ಕಳಸವನ್ನ ಹೊತ್ತು ಮೆರವಣಿಗೆ ಮೂಲಕ 34 ಜೋಡಿಗಳು ದೇವಸ್ಥಾನಕ್ಕೆ ಆಗಮಿಸಿದ ನಂತರ ಪೂಜೆ ಕಾರ್ಯ ನೆರವೇರಿಸಿ ನವ ಜೋಡಿಗಳಿಗೆ ಮಾಂಗಲ್ಯ ಧಾರಣೆ ಸಹ ಮಾಡಲಾಯಿತು. ವಿಶ್ವ ಹಿಂದೂ ಪರಿಷತ್ ಹಾಗೂ ಬೆಂಗಳೂರಿನ ಎಸ್ಎಸ್ ಫೌಂಡೇಶನ್ ವತಿಯಿಂದ ಚಿನ್ನದ ಮಾಂಗಲ್ಯ, ವಧುವರರಿಗೆ ಸೀರೆ, ಪಂಚೆ, ಶರ್ಟ್, ಶಲ್ಯ, ಗೃಹ ಉಪಯೋಗಿ ವಸ್ತುಗಳನ್ನು ಕೊಡುಗೆಯಾಗಿ ಸಹ ನೀಡಲಾಯಿತು. ಈ ಮದುವೆಗೆ ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ, ಸರಗೂರು, ಪಡುಕೋಟೆ, ಹುಣಸೂರು ತಾಲೂಕಿನ ಹನಗೂಡು ಬಳಿಯ ಹಾಡಿಗಳು ಹಾಗೂ ಪಿರಿಯಾಪಟ್ಟಣ ತಾಲೂಕಿನ ಹಾಡಿಗಳ ಜೇನು ಕುರುಬ, ಸಿದ್ದಿ, ಸೋಲಿಗ, ಎರವೆ ಸಮುದಾಯದವರು ಭಾಗವಾಗಿದ್ದರು. ಎಸ್ಎಸ್ ಫೌಂಡೇಶನ್ ವತಿಯಿಂದ ಮೈಸೂರು ಜಿಲ್ಲೆಯ ಭಾಗದ ಹಾಡಿಗಳಿಗೆ ತೆರಳಿ ಸರ್ವೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮದುವೆಗೆ ದೇವಸ್ಥಾನದ ಟ್ರಸ್ಟಿಗಳು, ಮಧು ಮತ್ತು ವರರ ಪೋಷಕರು, ಸಂಬಂಧಿಕರು, ಆದಿವಾಸಿ ಜನಾಂಗದ ಯಜಮಾನರು, ವಿಎಚ್ಪಿ ಸಂಘಟನೆಯ ಮುಖಂಡರು ಈ ಮದುವೆಗೆ ಸಾಕ್ಷಿಯಾಗಿದ್ದಾರೆ. ಈ ವಿವಾಹ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಆಗಮಿಕರು ಹಾಗೂ ನನ್ನ ಭಕ್ತ ಬಂಧುಗಳಿಗೆ ಹಾಗೂ ನನ್ನ ಹಿಂದೂ ಬಾಂಧವರಿಗೆ ಎಲ್ಲರಿಗೂ ಭಗವಂತನ ಅನುಗ್ರಹ, ಶ್ರೀ ಗುರುವಿನ ಅನುಗ್ರಹ ಬೇಡ್ತಾ ವಿಎಚ್ಪಿ ವಿಶ್ವ ಹಿಂದೂ ಪರಿಷತ್ ಧರ್ಮ ಪ್ರಸರಣ ವಿಭಾಗದಿಂದ ಈ ಒಂದು ವ್ಯವಸ್ಥಿತವಾದಂತಹ ಹಿಂದೂ ಜಾಗೃತಿ, ಜನರಲ್ಲಿ ಹಿಂದುತ್ವದ ಜಾಗೃತಿಯನ್ನು ಮೂಡಿಸುತ್ತಾ ಹಿಂದೂ ದೇಶದಲ್ಲಿ ಹಿಂದೆ ಉಳಿಯದೆ ನಿದ್ರಿಸದೆ ಎಚ್ಚೆತ್ತು ಸದಾ ಜಾಗೃತರಾಗಿ ದೇಶ ಪ್ರೇಮವನ್ನು ಮೈಗೂಡಿಸಿಕೊಂಡು ಸದಾಕಾಲ ಒಳ್ಳೆಯ ಸಂತತಿಯನ್ನು ದೇಶಕ್ಕೆ ಕೊಟ್ಟು ಒಳ್ಳೆಯ ಪ್ರಜೆಗಳ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಆ ಇಚ್ಛೆ ಇದ್ದು ಅಂತ ಇಚ್ಛೆಯ ಒಂದು ವ್ಯವಸ್ಥೆಯೇ ಈ ಸಾಮೂಹಿಕ ವಿವಾಹ ಕೂಟ. ಇಂಥ ಈ ವಿವಾಹ ವ್ಯವಸ್ಥೆಯನ್ನು ಸಜ್ಜುಗೊಳಿಸಬೇಕು ಅಂತ ಹೇಳಿದ್ರೆ ಕಾರ್ಯಕರ್ತರು, ಮಾತೆಯರು, ಈ ಸಂಬಂಧಪಟ್ಟಂತ ಎಲ್ಲ ಒಂದು ವರ್ಗದವರು ಎಲ್ಲರೂ ಸಹ ಹಗಲಿರುಳೆನ್ನದೆ ನಿದ್ರೆಗೆಟ್ಟು ನಿಮಗೋಸ್ಕರ, ಈ ದೇಶಕ್ಕೋಸ್ಕರ, ಹಿಂದುತ್ವಕ್ಕೋಸ್ಕರ ಸದಾ ತಮ್ಮನ್ನು ಅರ್ಪಿಸಿಕೊಂಡು ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ ಅಂತ ಸೇವೆಗೈದು ಇಂಥ ಒಂದು ಕಾರ್ಯಕ್ರಮವನ್ನು ಜೋಡಿಸುವಂತಹ ಒಂದು ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ಶುಭಾಶೀರ್ವಾದವನ್ನು. ಸುಮ್ಮನೆ ಕೂತ್ಕೊಂಡಿದ್ರು, ನಾವು ಸುಮ್ಮನೆ ಕೂತ್ಕೊಂಡಿದ್ರಿ. ಇವತ್ತಿನ ದಿನ ನಗೆಯ ದಿನ. ನೀವೆಲ್ಲರೂ ಕೂತ್ಕೊಂಡಿಲ್ಲ, ಎಲ್ಲಾದ್ರೂ ಯಾರೊಬ್ರು ಅಳ್ಳು ನೋಡಿಲ್ಲ, ನಗೆ ನೋಡಿಲ್ಲ. ಇಂಥ ಒಳ್ಳೆ ಕಾರ್ಯ ನಮ್ಮ ಯುವ ಹರಿಕಾನ್ ಅವರು, ಎಸ್ಎಸ್ ಫೌಂಡೇಶನ್ ಅವರು ಇಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೆಗಿಬೇಕು ಇವತ್ತು ನಿಮ್ಮನ ದಿನ. ಇವತ್ತು ನೆಗಿಲಿಲ್ಲ ಅಂದ್ರೆ ಯಾವ ನೆಗಿತೀರಾ ನೀವು? ಎಲ್ಲರೂ ನೆಗೆರಿ, ನೆಗೆರಿ. ನಿನ್ನೆ ವ್ಯವಸ್ಥೆ ಇವತ್ತು ನೆಗಿಲಿಲ್ಲ, ಯಾವ ನೆಗಿತೀರಾ ನೀವು? ಇವತ್ತಿನ ನಿಮ್ ದಿನ. ಯೋಗಿದೆ ನಾನು ಕೇಳ್ಕೊಳ್ತೀನಿ. ಇಷ್ಟು ಚೆನ್ನಾಗಿ ವ್ಯವಸ್ಥೆ, ಇಷ್ಟು ಚೆನ್ನಾಗಿ ಬಟ್ಟೆಗಳು ಹಾಕಿರೋದು ನಮ್ಗೆ ಒಂಥರ ಫೀಲಿಂಗ್ ಬರ್ತಾ ಇದೆ. ಇಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡ್ಬಿಟ್ಟು ಮದುವೆ ಕಾಣಿಸ್ತಾ ಇದೆ ನಿಮ್ಗೆ. ನೀವು ಒಬ್ಬರೇ ಮದುವೆ ಮಾಡಿಸಿ ಒಂದು ಹಾಲ್ ಮದುವೆ ಮಾಡಿಸ್ಬೋದು, ಒಂದು ಇಲ್ಲಿ ಮದುವೆ ಮಾಡಿಸ್ಬೋದು. ಒಂದು 30-40 ಜನಕ್ಕೆ ಒಂದೇ ಸರ್ತಿ ಮಾಡೋದು ಮದುವೆ, ಅದು ಒಂದು ಬೇರೆ ಕಾರ್ಯಕ್ರಮ. ಎಷ್ಟು ಎಂಜಾಯ್ಮೆಂಟ್ ಅಂತ ಇದೆ. ಎಲ್ಲ ಊರಿಂದ ಬಂದಿದ್ದಾರೆ, ನೀವು ಒಳ್ಳೆ ಒಡವೆ ಹಾಕೊಂಡಿದ್ದೀರಾ, ಎಷ್ಟು ಖುಷಿ ಬರ್ತದೆ ನಮ್ಗೆ. ಇದನ್ನ ನೀವು ಕಾರ್ಯಕ್ರಮ ನೀವು 3 ಕಂಟಿನ್ಯೂ ಮಾಡಿ. ನಮ್ದು ಯಾವಾಗ ಸಹಾಯಕ ಇರ್ತದೆ. ನಮ್ಮ ಜನಗಳು ನಾವು ಇವಾಗ ಅನೌನ್ಸ್ಮೆಂಟ್ ಮಾಡಿದ್ದೀವಿ. 2ನೇ ಮಕ್ಕಳದ್ದು, 3ನೇ ಮಕ್ಕಳದ್ದು. ಈ ನಮ್ಮ ದೇಶಕ್ಕೆ ಮುಂದೆ ತಗೊಂಡು ಹೋಗಕ್ಕೆ, ನಮ್ಗೆಲ್ಲ ಮುಂದೆ ತಗೊಂಡು ಹೋಗಕ್ಕೆ. ಆಮೇಲೆ ನಿಮ್ ಮಗು ಬರೋದು, ನಮ್ ಸಂಸ್ಥೆ ಇದ್ದಾರೆ, ಅದು ಮಗುಗೆ ಎಜುಕೇಶನ್ ಕೊಡ್ತಾರೆ. ಇದಕ್ಕಿಂತ ಜಾಸ್ತಿ ನಾವು ವ್ಯವಸ್ಥೆಗೆ ಏನ್ ಮಾಡ್ತೀವಿ? ನಾವು ಇವಾಗ ನಿಮ್ಮೇಲೆ ಬಿಟ್ಟಿರೋದು ನಮ್ಮ ದೇಶಕ್ಕೆ ಮುಂದಕ್ಕೆ ತರೋದು, ನಮ್ಮ ರಾಜ್ಯಕ್ಕೆ ಮುಂದಕ್ಕೆ ತರೋದು, ನಮ್ಮ ಕರ್ನಾಟಕ ಮುಂದಕ್ಕೆ ತರೋದು, ಇದೆಲ್ಲ ಈಗ ನಿಮ್ ಕೈ ಮೇಲಿರೋದು. ನಾವು ಮಾಡೋದಕ್ಕೆ ನಾವು ಮಾಡಿದ್ದೀವಿ.